ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ನಿಮಗೊಂದು ತುಂಬಾ ಇಂಟ್ರೆಸ್ಟಿಂಗ್ ವೀಡಿಯೋನ ತಂದಿದ್ದೀನಿ. ವೀಡಿಯೋನ ತೊಗೊಳೋದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ, ಸಬ್ಸ್ಕ್ರೈಬ್ ಅಂತ, ಅದನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಮುಂದಿನ ವೀಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ, ಈಗಾಗಲೇ ಟೈಟಲ್ ನೋಡಿರ್ತೀರ, KGF ಚಿತ್ರದ ಬಗ್ಗೆ ಇಂಟ್ರೆಸ್ಟಿಂಗ್ 2 ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಅದೇನಪ್ಪ ಅಂತಂದರೆ ನಮ್ಮ KGF 2 ತುಂಬಾ ದೊಡ್ಡ ರೆಕಾರ್ಡ್ನ ಮಾಡಿದೆ. ಸೊ ಅದೇನು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. KGF ರಿಲೀಸ್ ಆದಾಗಿಂದ ತುಂಬಾ ರೆಕಾರ್ಡ್ಸ್ಗಳನ್ನ ಮಾಡ್ಕೊಂಡು ಬರ್ತಾ ಇದೆ ಅಂತ ನಾನಂತೂ ಸಾಕಷ್ಟು ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ KGF ರೆಕಾರ್ಡ್ಗಳನ್ನ ಬಗ್ಗೆ. ಸೊ ಈಗ ಇನ್ನೊಂದು ರೆಕಾರ್ಡ್ ಮಾಡಿದೆ KGF, ಒಂದಲ್ಲ ಇನ್ನು 2 ರೆಕಾರ್ಡ್ ಮಾಡಿದೆ. ಇವಾಗ KGFನ ರೆಕಾರ್ಡ್, ಮೊದಲನೇ ರೆಕಾರ್ಡ್ ಏನಪ್ಪ ಅಂತ ನೋಡೋದು KGF ನಿಮ್ಗೆಲ್ರಿಗೂ ಗೊತ್ತಿದೆ, ತುಂಬಾ ದೊಡ್ಡ ಕಲೆಕ್ಷನ್ನ ಮಾಡಿದೆ. ಸೊ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇದುವರೆಗೂ ಯಾವುದೇ ಮೂವಿ ಮಾಡಿದಂಥ ದೊಡ್ಡ ಕಲೆಕ್ಷನ್ನ ಮಾಡಿದೆ. ಮೊದಲನೇದಾಗಿ 100 crores ಕ್ಲಬ್ನ ದಾಟ್ತು, ಅದಾದ ನಂತರ 200 crores, ಅದಾದ ನಂತರ 250 crores. ಸೊ ಈಗ 250 crores ಮೇಲೇ ತುಂಬಾ ಕಲೆಕ್ಷನ್ನ ಮಾಡಿದೆ KGF. ಸೊ ಈಗ KGF 100 crores ಬರೀ ಬುಕ್ ಮೈ ಶೋ ಇಂದಾನೆ ಕಲೆಕ್ಟ್ ಮಾಡಿದೆ. ಸೊ ಅಷ್ಟು ಜನ ಬುಕ್ ಮೈ ಶೋನಲ್ಲಿ ಟಿಕೆಟನ್ನು ಬುಕ್ ಮಾಡಿ ಮೂವಿಯನ್ನು ನೋಡಿದ್ದಾರೆ. ಸೊ ಅಷ್ಟು ಬಿಸ್ನೆಸ್ ಆಗಿದೆ. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ಬುಕ್ ಮೈ ಶೋ ಇಂದಾನೆ KGF 100 ಕೋಟಿ ಬಿಸ್ನೆಸ್ಸನ್ನು ಮಾಡಿದೆ. ಸ್ವತಃ ಬುಕ್ ಮೈ ಶೋನ ಒಂದು ಆ್ಯಪಲ್ಲೇ ಬಂದಿದೆ. ಸೊ ಅದನ್ನು ಸ್ಕ್ರೀನ್ಶಾಟ್ ನೋಡ್ಬೋದು ನೀವು. ಆ್ಯಂಡ್ ಅದರಲ್ಲೇ ಗೊತ್ತಾಗುತ್ತೆ KGF 100 crores ಬುಕ್ ಮೈ ಶೋ ಇಂದಾನೆ ಗಳಿಸಿದೆ ಅಂತ. ಸೊ ಇದು ನಮ್ಮ ಕನ್ನಡದ ಮೊದಲನೇ ಚಿತ್ರ. ಆ್ಯಂಡ್ ಇದು ಒಂದು ತುಂಬಾ ದೊಡ್ಡ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ನಮ್ಮ ಸ್ಯಾಂಡಲ್ವುಡ್ಗೆ. ಸೊ ಇದ್ರ ಜೊತೆಗೆ KGF ಇನ್ನೂ ಒಂದು ರೆಕಾರ್ಡನ್ನು ಮಾಡಿದೆ. ಅದೇನಪ್ಪ ಅಂತಂದರೆ KGF ಬುಕ್ ಮೈ ಶೋನಲ್ಲಿ 4 ಲಕ್ಷ ವೋಟ್ಗಳನ್ನ ತಗೊಂಡಿದೆ. ಸೊ 4 ಲಕ್ಷ ವೋಟ್ಗಳನ್ನ ತಗೊಂಡಂಥ ಮೊದಲನೇ ಚಿತ್ರ ಇದು ನಮ್ಮ ಕನ್ನಡ ಚಿತ್ರ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ ದೇಶಾದ್ಯಂತ ನೋಡಿದ್ರೆ ಇದು 7ನೇ ಹೈಯೆಸ್ಟೋ ಇಲ್ಲ 8ನೇ ಹೈಯೆಸ್ಟೋ ಬರುತ್ತೆ. ಇದು ಸ್ಯಾಂಡಲ್ವುಡ್ ಮಟ್ಟಿಗೆ ಅಲ್ಲದೆ ಬೇರೆ ಇಂಡಸ್ಟ್ರಿಗಳಿಗೂ ಸಹ ಕಾಂಪಿಟೇಷನ್ ಕೊಡ್ತಾನೆ ಬಂದಿದೆ ರಿಲೀಸ್ ಆದಾಗಿಂದ ನಮ್ಮ KGF ಮೂವಿ. ಸೊ ಈಗ ಬುಕ್ ಮೈ ಶೋನಲ್ಲಿ 4 ಲಕ್ಷ ವೋಟ್ಗಳನ್ನ ತಗೊಂಡಿದೆ. ಇದು ನೋಡಿ ತುಂಬಾ ಖುಷಿ ಆಯಿತು. KGF ರಿಲೀಸ್ ಆದ ನಂತರ ತುಂಬಾ ದೊಡ್ಡ ಹೀರೋಗಳ ಮೂವೀಸ್ ಸಹ ರಿಲೀಸ್ ಆಯಿತು. ಬಟ್ ಯಾವುದೇ ಮೂವಿನೂ ಸಹ ನಮ್ಮ KGFನ ಬೀಟ್ ಮಾಡೋಕ್ಕಾಗಿಲ್ಲ. ಸೊ ಅದು ನೋಡಿ ಇನ್ನೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ಕಾಲದಲ್ಲಿ ಕನ್ನಡ ಇಂಡಸ್ಟ್ರಿ ಅಂದರೆ ಲೆಕ್ಕಕ್ಕೆ ಇರಲಿಲ್ಲ. ಸೊ ಎಲ್ರಿಗೂ ಒಂಥರ ಬಿಸಿ ಮುಟ್ಟಿಸಿದೆ ನಮ್ಮ ಸ್ಯಾಂಡಲ್ವುಡ್ ಮತ್ತು ನಮ್ಮ KGF ಅಂತಲೇ ಹೇಳ್ಬೋದು. ಸೊ ಈ ಥರ ಪ್ರಯತ್ನ ಇನ್ನು ಮುಂದೆ ಬರ್ತಾ ಇರಬೇಕು. ಸೊ KGF ಟೋಟಲ್ ಆಗಿ 2 ರೆಕಾರ್ಡ್ ಮಾಡಿದೆ. ಅದೇನಪ್ಪ ಅಂತಂದರೆ ಬುಕ್ ಮೈ ಶೋನೇ ಮುಖಾಂತರ 100 crores ಕಲೆಕ್ಟ್ ಮಾಡಿದೆ. ಅದ್ರ ಜೊತೆಗೆ ಬುಕ್ ಮೈ ಶೋನಲ್ಲಿ 4 ಲಕ್ಷ ವೋಟ್ಗಳನ್ನ ತಗೊಂಡಿದೆ. ಒಂಥರ KGF ಬುಕ್ ಮೈ ಶೋನ ರೂಲ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇದೆರಡು ಇಂಟ್ರೆಸ್ಟಿಂಗ್ ರೆಕಾರ್ಡ್ ನಮ್ಮ KGF ಹೆಸರಿಗೆ ಬಿದ್ದಿದೆ. ಸೊ ಇದೊಂದು ನಿಮಗೆ ತಿಳಿಸ್ಬೇಕಾಯಿತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮರ್ಯಾದೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ರಾಕಿಂಗ್ ಸ್ಟಾರ್ ಅವರ ಫ್ಯಾನ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಮತ್ತೆ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.